ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಹಳ ಸಿಂಪಲ್ ಆಗಿ ಮತ್ತು ರುಚಿಯಾಗಿ ತೊಗರಿಬೇಳೆ ರಸಮನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರಸಮು ಬಹಳ ಬೇಗನೆ 5ರಿಂದ 6 ನಿಮಿಷದಲ್ಲಿ ಈ ರಸಮನ್ನು ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈ ರಸಮನ್ನು ಯಾವ ರೀತಿ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಕುಕ್ಕರನ್ನು ತೊಗೊಂಡು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ಕೊಂಡು ತೊಳ್ಕೊಂಡು ಬೇಳೆ ಬೇಯಲಿಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯಿ, 1-2 ಟೊಮೊಟೊವನ್ನು ಹಾಕಿ ಈ ಬೇಳೆಯನ್ನು 2ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಈ ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ ಮತ್ತು 1/4 ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ಹುರಿದಿರುವಂಥದ್ದನ್ನು ಈಗ ಕುಟ್ಟಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಬೇಕಿದ್ದರೆ ಇದನ್ನು ಮಿಕ್ಸಿಗೆ ಸಹ ಹಾಕ್ಕೋಬೋದು. ಈ ರೀತಿಯಾಗಿ ಜೀರಿಗೆ ಮೆಣಸನ್ನು ಪುಡಿಯನ್ನು ಮಾಡಿಕೊಂಡು ನಂತರ ಅದರೊಟ್ಟಿಗೆ ನಾನೀಗ ಒಂದು ಬೆಳ್ಳುಳ್ಳಿ ಗೆಡ್ಡೆಯನ್ನು ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಸಹ ಬೆಂದಿದೆ. ಈಗ ಬೆಂದಿರುವ ಬೇಳೆಯಲ್ಲಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ಎತ್ತಿ ಸಪ್ರೇಟಾಗಿ ಇಟ್ಕೊಂಡು ಅದನ್ನು ನಾನು ಕಿಚ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಈ ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ, 3ರಿಂದ 4 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇಂಗನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈಗ ಕಿವುಚಿರುವಂಥ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣಿನ ರಸವನ್ನು ಸಹ ಕಿವುಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು 1-2 ನಿಮಿಷ ಕುದ್ದ ನಂತರ ಇದಕ್ಕೆ ನಾನು ಜೀರಿಗೆ ಮೆಣಸು ಪೌಡರ್ ಮತ್ತು ಅರಿಶಿನ, ಒಂದು ಅರ್ಧ ಸ್ಪೂನು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕಿದ ನಂತರ 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಈಗ ನಾನು ಬೇಯಿಸಿಟ್ಟಿರುವ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಹದವಾಗಿ ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಈ ರಸಮು ರೆಡಿಯಾಗುತ್ತೆ. ಈ ರಸಮನ್ನು ಕುದಿಸ್ಕೋಬಾರ್ದು. ಇಷ್ಟು ಕುದಿ ಹತ್ತೋ ಟೈಮಿಗೆ ಇಳಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಬಿಸಿ ಬಿಸಿ ಅನ್ನದೊಂದಿಗೆ ಈ ರಸಮು ಸವಿಯಲು ಸಿದ್ಧವಾಗಿದೆ. ಬಹಳನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದೇ ರೀತಿಯಾಗಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.